ಬೆಳಕಿನ ಕಿರಣಗಳು ಸಮುದ್ರದ ಅಲೆಗಳಿಗೆ ಮುತ್ತಿಡುತ್ತಾ ಸೂರ್ಯ ಉದಯಿಸುತ್ತಿದ್ದಾನೆ. ತಣ್ಣನೆ ಬೀಸುವ ಗಾಳಿ, ಪಕ್ಷಿಗಳ ಕೂಗು, ಆ ಅಲೆಗಳ ಸದ್ದು ಮನಸ್ಸಿಗೆ ಮುದ ನೀಡುತ್ತಿದೆ. ಇಂತಹ ಸೌಂದರ್ಯವನ್ನು ನನ್ನ ಬರವಣಿಗೆಯಲ್ಲಿ ವರ್ಣಿಸುವುದರ ಮೂಲಕ ನನ್ನ ದಿನ ಪ್ರಾರಂಭವಾಗುತ್ತಿದೆ. ಇಂತಹ ಪುಟಗಳು ಹೆಚ್ಚು ನನ್ನ ಡೈರಿಯಲ್ಲಿ ಬರುವಂತಾಗಲಿ ಎಂಬುದು ನನ್ನ ಆಶಯ. ಹಲೋ, ಗುಡ್ ಮಾರ್ನಿಂಗ್. ಏನು ಇಷ್ಟು ಬೇಗ ಎದ್ದಿದ್ಯಾ? ಏನದು ಸೌಂಡು? ಸಮುದ್ರದ ಸೌಂಡು. ಸಮುದ್ರನಾ? ಎಲ್ಲಿದ್ಯಾ ನೀನು? ಮಂಗಳೂರಿಗೆ ಬಂದಿದ್ದೀನಿ, ಆದಿ ಫಾರ್ಮ್ ಹೌಸ್ ಹತ್ರ. ಆದಿ ಫಾರ್ಮ್ ಹೌಸಾ? ಯಾಕೆ? ಆದಿ ಹೇಗೆ ಸತ್ತ ಅಂತ ನಂಗೆ ಗೊತ್ತಾಗಬೇಕು, ಅದಕ್ಕೆ ಇಲ್ಲಿಗೆ ಬಂದೆ. ಹುಚ್ಚ ನಿಂಗೆ? ತಿಳ್ಕೊಂಡು ನೀನೇನು ಮಾಡ್ತೀಯಾ? ಪೊಲೀಸವ್ರಿಗೆ ಕಂಡಿಡಿಯೋಕ್ಕಾಗಿಲ್ಲ ಹೇಗೆ ಸತ್ತ ಅಂತ, ನೀನೇ ಕಂಡಿಡಿತೀಯಾ? ಅವನ ವಸ್ತುಗಳನ್ನೆಲ್ಲ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಅವನ ಡೈರಿ ಸಿಕ್ತು. ಸಾಯೋ ಮುನ್ನ 3-4 ತಿಂಗಳಿಂದ ಒಂದು ವಿಚಿತ್ರವಾದ ಕೇಸ್ ಬಗ್ಗೆ ರಿಸರ್ಚ್ ಮಾಡ್ತಿದ್ದ. ಮನುಷ್ಯ ಸತ್ತ ಮೇಲೆ ಅವನ ಆತ್ಮ ಏನಾಗುತ್ತೆ ಅಂತ. ಅದೇ ರೀಸನ್ಗೆ ಅವನ ಊರಿಗೆ ಬಂದಾಗಲೇ ಈ ಥರ ಆಗಿದೆ. ಅದಕ್ಕೆ ಇಲ್ಲಿ ಬಂದರೆ ಅವನ ಸಾವಿನ ಸತ್ಯ ಗೊತ್ತಾಗುತ್ತೆ ಅಂತ ಇಲ್ಲಿ ಬಂದೆ. ಏನು ಆಟ ಆಡ್ತಿದ್ಯಾ? ಅದಕ್ಕೆ ನೀನು ಹೋಗಿ ಏನು ಮಾಡ್ತೀಯಾ? ಇಂಥ ಕೆಲಸ ಮಾಡೋದು ಬಿಟ್ಟು ಮೊದಲು ವಾಪಸ್ ಬಾ. ಎಮೋಷ್ನಲಾಗಿ ಮಾತಾಡಬೇಡ ಖುಷಿ. ಐ ವಾಂಟ್ ಟು ನೋ ದ ಟ್ರೂತ್. ಅವತ್ತು ರಾತ್ರಿ ಏನಾಯಿತು, ಅವನು ಹೇಗೆ ಸತ್ತ ಅಂತ ನನಗೆ ಗೊತ್ತಾಗಬೇಕು. ಐ ವಾಂಟ್ ಟು ನೋ ವಾಟ್ ಹ್ಯಾಪನ್ ಇನ್ ಇಸ್ ಲಾಸ್ಟ್ ನೈಟ್. ಮತ್ತೆ ಕಾಲ್ ಮಾಡಬೇಡ, ಬಾಯ್. ಹಲೋ. ನನಗೆ ಎಕ್ಸೈಟ್ ಆಗೋ 2 ವಿಷಯ ಅಂದರೆ ಅದು ನನ್ನ ಗೋಸ್ಟ್ ಹಂಟಿಂಗ್ ಮತ್ತು ನನ್ನ ಊರು. ನನಗೆ ಸ್ಟ್ರೆಸ್ ಆದಾಗಲೆಲ್ಲ ನನ್ನ ಊರಿಗೆ ಬರ್ತೀನಿ. ತುಂಬ ದಿನಗಳ ನಂತರ ನನ್ನ ಊರಿಗೆ ಬರ್ತಿದ್ದೀನಿ. ನನ್ನ ರಿಸರ್ಚ್ ಕೊನೆ ಹಂತದಲ್ಲಿರೋದ್ರಿಂದ ಈ ಜಾಗ ರಿಸರ್ಚ್ ಮಾಡೋಕ್ಕೆ ಸೂಕ್ತ ಅಂತ ಬಂದಿದ್ದೀನಿ. ಕೋಪ ಮಾಡ್ಕೋಬೇಡ. ನಿನ್ನ ಮೇಲಿರೋ ಕನ್ಸರ್ನ್ ಹೇಳ್ತಿದ್ದೀನಿ ಅಷ್ಟೇ. ಸರಿ ಸರಿ, ಹೇಳಿವಾಗ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ಇಲ್ಲಿವರೆಗೂ ಬಂದು ನಿಗೂಢವಾಗಿ ಸತ್ತಿದ್ದಾನೆ ಅಂದರೆ ಖಂಡಿತ ಏನೋ ಮಿಸ್ಟ್ರಿ ಇದೆ ಅಂತ ಅನಿಸ್ತಿದೆ. ಡೈರಿಲಿ ಬರೆದಿರೋ ಪ್ರಕಾರ ಆ ಡೇನ ರೀಕ್ರಿಯೇಟ್ ಮಾಡಿದ್ರೆ ಏನಾದರೂ ಗೊತ್ತಾಗುತ್ತೆ ಅಂತ ಅನ್ನಿಸ್ತಿದೆ. ಒಳ್ಳೆ ಪ್ಲ್ಯಾನ್, ಬಟ್ ಹುಷಾರು. ಏನಾದರೂ ತಿಂದಾ? ತಿಂದೆ. ನೀನು? ಇನ್ನೂ ಇಲ್ಲ. ಏನು ಗೊತ್ತಾ, ನಂಗೆ ಬಿಸಿಬೇಳೆ ಬಾತ್ ತಿನ್ನಬೇಕು ಅಂತ ಅನಿಸ್ತಿದೆ. ಹೇಗೆ ಮಾಡೋದು ಅಂತ ನೋಡ್ತಿದ್ದೆ. ನಿಂಗೆ ಬರುತ್ತಾ ಬಿಸಿಬೇಳೆ ಬಾತ್ ಮಾಡೋಕ್ಕೆ? ಇಲ್ಲ. ನಿಂಗಾಗಿ ಹೇಳುವೆ ಕಥೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು. ನಾನು ರಿಸರ್ಚ್ ಮಾಡ್ತಿದ್ದ ವ್ಯಕ್ತಿಯ ಹೆಸರು ಪ್ರದೀಪ್.
ಅವನು ಸತ್ತ ಮೇಲೆ ಏನಾಗ್ತಾನೆ ಅಂತ ಟೈಮ್ ಟ್ರಾವೆಲ್ ಮಿಷಿನ್ ಮೂಲಕ ಕಂಡುಹಿಡಿಯೋಕ್ಕೆ ಮಿಷಿನ್ ಅರೇಂಜ್ ಮಾಡ್ತಿದ್ದೆ. ಇದು ನನಗೆ ಹೊಸದಾಗಿದ್ದರಿಂದ ಅರೇಂಜ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೋತಿತ್ತು. ಟೈಮ್ ಟ್ರಾವೆಲ್ ಮಿಷಿನ್ನ ವರ್ಕ್ ಆಗುತ್ತಾ ಅದೆಲ್ಲ? ನಾನು ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಟ್ರೈ ಮಾಡಿದ್ರೆ ಏನಾದರೂ ನಿಜ ಗೊತ್ತಾಗುತ್ತೆ. ಅದು ವರ್ಕ್ ಆಗ್ತಿದ್ಯಾ? ಅದೆಲ್ಲ ಕನೆಕ್ಟ್ ಮಾಡಬೇಕು, ಆಮೇಲೆ ಗೊತ್ತಾಗುತ್ತೆ. ನೀನೇನು ಮಾಡ್ತಿದ್ದೀಯಾ? ನಾನಾ ಬಿಸಿಬೇಳೆ ಬಾತ್ ಮಾಡಕ್ಕೆ ರೆಡಿ ಮಾಡ್ಕೋತಿದ್ದೀನಿ. ಓಕೆ. ಟೈಮ್ ಟ್ರಾವೆಲ್ ಮಿಷಿನ್ ಮೂಲಕ ಕಂಡುಹಿಡಿಯೋಕ್ಕೆ ಅಂತ ಮಿಷಿನ್ ಅರೇಂಜ್ ಮಾಡಿ ಕಾಯ್ತಿದ್ದೆ, ಆದರೆ ಅದು ಕನೆಕ್ಟ್ ಆಗಿಲ್ಲ. ನಾಳೆ ಮಾಡೋಣ ಅಂತ ರೂಮ್ಗೆ ಮಲಗೋಕ್ಕೆ ಬಂದೆ. ಇಲ್ಲಿಗೆ ಇವತ್ತಿನ ದಿನ ಮುಗೀತು. ಶುಭರಾತ್ರಿ. ರಾತ್ರಿ ಹಾಡೋ ಕಿಸುಮಾತಲಿ ನಾ ಕಂಡೆ ಏನೋ ಮಾಡ್ತಿದ್ಯಾ? ಮಲ್ಕೊಂಡಿದ್ದೀನಿ. ಮತ್ತೆ ಟೈಮ್ ಮಿಷಿನ್ನು? ವರ್ಕ್ ಆಗಲಿಲ್ಲ. ಮತ್ತೆ ನಾಳೆ ರಿಟರ್ನಾ ಬ್ಯಾಂಗ್ಳೂರ್ಗೆ? ಯೋಚನೆ ಮಾಡಬೇಕು. ಹಾದಿ ಬರ್ತಾನೆ, ಮಾತಾಡ್ಕೊಂಡು ಬಾ. ಮತ್ತೆ ಊಟ ಆಯ್ತಾ ನಿಂದು? ಆಯಿತು. ಆಯಿತು. ನನ್ನ ಸ್ಪೆಷಲ್ ಬಿಸಿಬೇಳೆ ಬಾತ್ ಏನು ಸಖತ್ತಾಗಿದೆ ಗೊತ್ತಾ? ಒಂದು ಸೆಕೆಂಡ್ ಇರು, ಟೈಮ್ ಮಿಷನ್ ಸೌಂಡ್ ಆಗ್ತದೆ. ಖುಷಿ, ಟೈಮ್ ಮಿಷನ್ ವರ್ಕ್ ಆಗ್ತಿದೆ. ನನ್ನ ಪ್ರಕಾರ ಅವತ್ತು ರಾತ್ರಿ ಅವನಿಗೂ ಹಿಂಗೆ ಆಗಿತ್ತು ಅನಿಸುತ್ತೆ. ಅದಕ್ಕೆ ಡೈರಿ ಲಾಸ್ಟಲ್ಲಿ ಏನೂ ಮೆನ್ಷನ್ ಮಾಡಿಲ್ಲ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಸಿದ್ಧಾರ್ಥ್, ಆರ್ ಯು ದೇರ್? ಹಲೋ, ಕೇಳಿಸ್ತಿದ್ಯಾ ಸಿದ್ಧಾರ್ಥ್? ಹಲೋ ಹಲೋ, ಕೇಳಿಸ್ತಿದ್ಯಾ? ಯಾರು 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 ನೀನು? ಯಾಕೆ ಕಳ್ತಿದ್ಯಾ? ನಿನ್ನೆ ಕೇಳ್ತಿರೋದು ಯಾರು? ಆದಿ, ನೀನಾ? ಆದಿ, ಅಳ್ಬೇಡ. ಯಾಕೆ ಅಳ್ತಾ ಇದೀಯಾ? ನಾನೆಲ್ಲಿ ಒಬ್ಬನೇ ಇದ್ದೀನಿ. ನಾನು ತುಂಬ ಒಂಟಿ ಥರ ಕಾಡ್ತಿದ್ದೆ. ಪ್ಲೀಸ್ ನನ್ನ ಬಿಟ್ಟೋಗ್ಬೇಡ ಸಿದ್ಧಾರ್ಥ. ಪ್ಲೀಸ್ ನನ್ನ ಬಿಟ್ಟೋಗ್ಬೇಡ. ಪ್ಲೀಸ್ ನನ್ನ ಬಿಟ್ಟೋಗ್ಬೇಡ ನೀನು. ಪ್ಲೀಸ್. ನಾನು ನಿನ್ನ ಕರ್ಕೊಂಡು ಹೋಗೋಕೆ ಅಂತ ಬಂದ್ರೆ ನೀನು ನನ್ನೇ ಸಾಯ್ಸಕ್ ನೋಡ್ತಾ ಇದೀಯಾ? ಬಿಡು, ಪ್ಲೀಸ್ ಬಿಡು ನನ್ನ. ಬಿಡು 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 ಬಿಡು. ಕನ್ಸ
ಯಾರಿ ಆದಿ? ಅವನನ್ನ ಯಾಕೆ ನಾನು ನೋಡ್ಕೊಂಡು ಹೋಗಿದ್ದೆ? ಇದೀಗ ಬಂದ ಸುದ್ದಿ. ಕರ್ನಾಟಕದ ಪ್ರಸಿದ್ಧ ಗೋಸ್ಟ್ ಹಂಟರ್ ಆದಿ ಅವರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಮಂಗಳೂರಿನ ಅವರ ಫಾರ್ಮ್ ಹೌಸ್ ನ ಹಾಲ್ ನಲ್ಲಿ ಅವರ ಶವ ಪತ್ತೆಯಾಗಿದೆ. ಆದರೆ ಇದುವರೆಗೆ ಅವರ ಸಾವಿನ ಕಾರಣ ತಿಳಿದು ಬಂದಿಲ್ಲ. ಹಾಗಾದ್ರೆ ಆದಿ ಅವರ ಸಾವಿನ ರಹಸ್ಯ ಏನು? ನಿಜಕ್ಕೂ ಅವತ್ತಿನ ರಾತ್ರಿ ಏನಾಯ್ತು?